2028ಕ್ಕೆ ರಾಮರಾಜ್ಯ. ಕುಮಾರಸ್ವಾಮಿಯಿಂದ ಈಗಲೇ 2.5 ವರ್ಷದ ಮುಂಚೆನೆ ರಣಕಹಳೆಯನ್ನ ಊದಲಾಗ್ತಾ ಇದೆ. ಬಿಜೆಪಿಯವರು ಬಿಟ್ಬಿಡ್ತಾರಾ? ಸಿಎಂ ಸಿದ್ದು ಪ್ರಶ್ನೆಯನ್ನ ಮಾಡಿದ್ರಲ್ಲ, ಸಿಎಂ ಸ್ಥಾನಕ್ಕೆ ಬಿಜೆಪಿಯವರು ಬಿಟ್ಬಿಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆದರೆ ಜೆಡಿಎಸ್ ಹಾಗೂ ಬಿಜೆಪಿ ಇಬ್ಬರಿಗೂ ಸಹ ಬಹುಮತ ಬರೋದಿಲ್ಲ. 2028ಕ್ಕೆ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದು ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. 2028ರಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರನೇ ಇರುತ್ತೆ. ನಾನು ಸಿಎಂ ಆಗುವುದು ಮುಖ್ಯ ಅಲ್ಲ, ಜನತಾ ಸರ್ಕಾರ ಬೇಕು. ಈ ಭ್ರಷ್ಟ ಕುಲಗೆಟ್ಟಿರುವಂತಹ ಸರ್ಕಾರವನ್ನ ಕಿತ್ತಿ ಹಾಕುವುದೇ ನನ್ನ ಉದ್ದೇಶ ಅಂತ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹೇಳಿದ್ರು ರಾಜಕೀಯ ಭಾಷಣ ಮಾಡುವುದು ತಕ್ಷಣ ಆಗುತ್ತಾ? ಅವರು ನಾನು ಪ್ರೆಸಿಡೆಂಟ್ ಆಗಿದ್ದಾಗ 2004ರಲ್ಲಿ 59 ಗೆದ್ದಿದ್ದು. ಈಗ ಎಷ್ಟು ಗೆದ್ದಿದ್ದಾರೆ? 17. ಬಿಜೆಪಿ ಜೊತೆ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಸ್ವಲ್ಪ ಬಿಟ್ಟು ಹೋಗ್ತಾರೆ. ಇವರಿಗೆ ಚೀಫ್ ಮಿನಿಸ್ಟರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ. ಅವರು ಫಸ್ಟ್ ಆಫ್ ಆಲ್ ಬರದೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗ್ ಗೆಲ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಯಾವುದು ಹೈಕಮಾಂಡ್. ಈಗ 2018 ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದರು. ಸದ್ಯ ಇವತ್ತು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಬಹುಶಃ ಅದು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಒಂದು ನಿರೀಕ್ಷೆ ಏನಿದೆ ಆ ಹೇಳಿಕೆಯಿಂದ ಆ ನಿರೀಕ್ಷೆ ನಾವು ಗುರಿಯನ್ನು ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತೀಗ. ಯಾಕೆಂದ್ರೆ 18ರಲ್ಲಿ ಮುಖ್ಯಮಂತ್ರಿ ಅವ್ರ ಅಪ್ಪನಾಣೆ ಆಗಲ್ಲ ಅಂದ್ರಲ್ಲ, ನಮ್ಮ ಮನೆ ಬಾಗಿಲಿಗೆ ಅವರೇ ಬಂದರು. ಅಯ್ಯೋ ಇಲ್ಲಪ್ಪ ಬಾರಪ್ಪ ಮುಖ್ಯಮಂತ್ರಿ. ಏನಣ್ಣ ಏನಣ್ಣ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಸರ್ಕಾರ, NDA ಸರ್ಕಾರ ಇರುತ್ತೆ. ನಾನೀಗಾಗಲೇ 100 ಬಾರಿ ಹೇಳಿದ್ದೇನೆ, ಪ್ರತಿಯೊಂದು ಸಭೆಯಲ್ಲಿ ಹೇಳಿದ್ದೇನೆ, ನನ್ನ ವಿಶ್ವಾಸದಲ್ಲಿ ಇರ್ತಕ್ಕಂಥ, ನನ್ನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಯುವಕರು ಮುಂದಿನ ಮುಖ್ಯಮಂತ್ರಿ 2028 ಕುಮಾರಣ್ಣ ಅಂತ ಕೂಗ್ತಾರೆ. ಈಗಾಗಲೇ ಶುರುವಾಗಿದೆ. ಆದರೆ ನಾನು ಸಭೆಗಳಲ್ಲಿ ನೇರವಾಗಿ ಹೇಳಿದ್ದೇನೆ, ನೆನ್ನೆ 2 ಲಕ್ಷ ಜನ ಇದ್ದಂಥ ಸಭೆಯಲ್ಲಿ ಹೇಳಿದ್ದೇನೆ, ನಾನು ಮುಖ್ಯಮಂತ್ರಿ ಆಗೋದು ನನಗೆ ಮುಖ್ಯ ಅಲ್ಲ. ಇವತ್ತು ಈ ರಾಜ್ಯದಲ್ಲಿ ನಿಜವಾದ ಜನತಾ ಸರ್ಕಾರ ಬರಬೇಕು. ಇವತ್ತು ನಾಡಿನ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಸರ್ಕಾರ ತರಬೇಕು. ಇಂಥ ಒಂದು ಭ್ರಷ್ಟ ಕೂಲಗೆಟ್ಟು ಸರ್ಕಾರ ಕಿತ್ತಾಗಬೇಕು ಅನ್ನೋದು ನನ್ನ ಹೋರಾಟ. ಸರ್, ನಿಮ್ಮ ಆಯ್ಕೆ ಸರ್ ರಾಮನಗರ ಜಿಲ್ಲೆ ಆಗಿರುತ್ತೋ ಮಂಡ್ಯ ಜಿಲ್ಲೆ ಆಗಿರುತ್ತೋ ಸರ್? ಯಾಕಂದ್ರೆ ಅದು ನಾನು ಮಂಡ್ಯದಲ್ಲಿ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಕಳೆದ ಬಾರಿ. ಏನೋ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಡ್ತಾರೆ. ಮಂಜುನಾಥ್, 2028ರ ಚುನಾವಣೆಯ ರಣಕಹಳೆ ಈಗಲೇ ಮುಳುಗಿಸಿದ ಹಾಗೆ ಕಾಣಿಸ್ತಾ ಇದೆ. ಇನ್ನೂ 2.5 ವರ್ಷ ಇದೆ. 2.5 ವರ್ಷ ಇರುವಂತಹ ಸಂದರ್ಭದಲ್ಲೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಕುಮಾರಸ್ವಾಮಿಯ ನಡೆ ಎತ್ತ ಈಗಾಗಲೇ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಜಗದೀಶ್, 2028ರ ಚುನಾವಣೆಗೆ ಇನ್ನೂ ಕೂಡ 2 ವರ್ಷಗಳ ಕಾಲ ಇದೆ. ಆದರೆ ಈಗಲಿಂದಲೂ ಕೂಡ ರಾಜ್ಯದಲ್ಲಿ ಚುನಾವಣಾ ರಂಗ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಕುಮಾರಸ್ವಾಮಿ ಅವರಾಗಿರ್ಬೋದು, DK ಶಿವಕುಮಾರ್ ಜೊತೆಗೆ CM ಸಿದ್ದರಾಮಯ್ಯ ಈ ನಡುವಿನ ಮಾತಿನ ಕಾಳಗ ಆರಂಭ ಆಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ರಾಮನಗರದಲ್ಲಿ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥ ಕುಮಾರಸ್ವಾಮಿ ಅವರು 2028ರ
ಚುನಾವಣೆಯಲ್ಲಿ ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ತಮ್ಮ ಕರ್ಮಭೂಮಿ ಏನಿದೆ ರಾಮನಗರ, ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಏನು 2 ಬಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೂ ಕೂಡ ರಾಮನಗರ ಜಿಲ್ಲೆಯಿಂದಲೇ ಕೂಡ ಅವರು ಆಯ್ಕೆ ಆಗಿರುವಂಥದ್ದು. ಏನು ರಾಮನಗರದಿಂದ ಆಯ್ಕೆ ಆಗಿದ್ರು, ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ಆಯ್ಕೆ ಆಗಿ CM ಆಗಿದ್ರು. ಜೊತೆಗೆ ದೇವೇಗೌಡರು ಕೂಡ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರಾಮನಗರದಿಂದಲೇ ಕೂಡ ಆಯ್ಕೆ ಆಗಿರುವಂಥದ್ದು. ಹಾಗಾಗಿ ಇದು ತಮಗೆ ಲಕ್ಕಿ ಆದಂಥ ಪ್ಲೇಸು, ಮತ್ತು ಇಲ್ಲಿನ ಜನರು ಕೂಡ ಸಾಕಷ್ಟು ಏನು ಬೆಂಬಲವನ್ನು ಕೊಡ್ತಾರೆ. ಹಾಗಾಗಿ ಇದು ಈ ಒಂದು ಕ್ಷೇತ್ರ ಸೇಫ್, ಮತ್ತು ಇಲ್ಲಿನ ಜನರ ಜೊತೆಗೆ ಭಾವನಾತ್ಮಕವಾಗಿದ್ದೇನೆ ಅನ್ನೋ ಒಂದು ರೀತಿಯಲ್ಲಿ ರಾಮನಗರ ಬಿಟ್ಟು ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ಅನಿವಾರ್ಯ ಕಾರಣಗಳಿಂದ 2020 ಏನು ಲೋಕಸಭಾ ಚುನಾವಣೆ ನಡೆಯುತ್ತೆ, ಆ ಚುನಾವಣೆಯಲ್ಲಿ ಮಂಡ್ಯಕ್ಕೆ ಹೋದೆ, ಆದರೆ 2028ಕ್ಕೆ ನಾನು ಮತ್ತೆ ರಾಮನಗರದಲ್ಲೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವೆ ಒಂದು ಏನು ಸರ್ಕಾರ 2028ಕ್ಕೆ JDS BJP ಸರ್ಕಾರ ಬರುತ್ತೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಮತ್ತು BJP JDS ಮೈತ್ರಿ ಬರೋದಿಲ್ಲ. ಯಾಕಂದರೆ BJP ಅವರು ಒಂದು ವೇಳೆ ಸ್ಪಷ್ಟವಾದಂಥ ಬಹುಮತ ಬಂದರೆ ಅವರು ಯಾಕೆ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರೆ ಅನ್ನೋ ಒಂದು ತಿರುಗೇಟನ್ನು ಕೂಡ ಮುಖ್ಯಮಂತ್ರಿಗಳು ನೀಡಿರುವಂಥದ್ದು. ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಈಗಲಿಂದಲೂ ಕೂಡ ಒಂದು ಏನು ಚುನಾವಣಾ ಆಕ್ಟಿವಿಟಿಗಳಿಗೆ ಒಂದು ಸಕ್ರಿಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗೋ ಮುಖಾಂತರ ಎಲ್ಲೋ ಏನು ಈಗಲಿಂದಲೇ ಕೂಡ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಮತ್ತು ತಮ್ಮ ಕ್ಷೇತ್ರವನ್ನು ಭದ್ರ ಮಾಡ್ಕೊಳ್ಳೋದ್ ಕಡೆ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.